ಆಗಸ್ಟ್ 3ನೇ ತಾರೀಕು ಸಂಜೆ 7:15 ಕೊಪ್ಪಳ ನಗರದಲ್ಲಿ ಮಸೀದಿ ಮುಂಭಾಗದಲ್ಲಿ ಗವಿಸಿದ್ದಪ್ಪ ನಾಯಕನ 27 ವರ್ಷದ ಒಬ್ಬ ತರುಣ ಹಿಂದೂ ಕಾರ್ಯಕರ್ತ ಅವನೊಂದು ಬರ್ಬರ ಹತ್ಯೆ ನಡೆದೋಯ್ತು. ಕಾರಣ ಏನು, ಹತ್ಯೆಗೆ ಕಾರಣ ಏನು ಅಂತ ಹೇಳಿದ್ರೆ, ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಗವಿಸಿದ್ದಪ್ಪ ನಾಯಕ ಒಬ್ಬ ಮುಸಲ್ಮಾನ್ ಹೆಣ್ಮಗಳ ಜೊತೆ ಪ್ರೇಮಿಸ್ತಿದ್ದ ಅಂತಕ್ಕಂಥದ್ದು ಒಂದೇ ಒಂದು ಕಾರಣ. ಯಾರು ಸಾದಿಕ್ ಹುಸೇನ್ ಕೊಲೆ ಮಾಡುವ ಹಿಂದಿನ ದಿನ ತಲ್ವಾರನ್ನ ಕೈಯಲ್ಲಿ ಹಿಡ್ಕೊಂಡು ರೀಲ್ಸ್ಗಳನ್ನು ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಮಾರನೇ ದಿನ ಸಂಜೆ 7:15 ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಗೊತ್ತಾಗಬೇಕು ಯಾವ ರೀತಿ ನಾವು ಕೊಲೆ ಮಾಡ್ತಾ ಇದ್ದೀವಿ ಅಂತೇಳಿ, ಆ ರೀತಿ ಗೊತ್ತಾಗಬೇಕು ಅನ್ನುವ ದುರುದ್ದೇಶ ಇಟ್ಕೊಂಡೆ. ಅಂದರೆ ನಾಗರಿಕ ಸಮಾಜ ಭಯಭೀತರಾಗಬೇಕು. ಆ ರೀತಿ ಮಸೀದಿ ಎದುರುಗಡೆ ಸಾದಿಕ್ ಹುಸೇನ್ ಮತ್ತು ಇವರು 3-4 ಜನ ಸೇರಿಕೊಂಡು ತಲ್ವಾರನ್ನು ತೆಗೆದುಕೊಂಡು ಕೊಚ್ಚಿ ಹಾಕಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡಿದ್ದೀರಿ, ಕೇಳಿದ್ದೀರಿ. ಇಂಥ ಬರ್ಬರ ಹತ್ಯೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ವೇ ಸಾಮಾನ್ಯ ಆಗಿದೆ. ಮಂಗಳೂರಿನಲ್ಲಿ ಯಾವ ರೀತಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ, ಅದೇ ರೀತಿ ಇದು ಕೂಡ ಹತ್ಯೆ ಆಗಿರುವಂಥದ್ದು. ಇಷ್ಟಾದರೂ ಸಹ ಇವತ್ತು ಅಲ್ಲಿರ್ತಕ್ಕಂಥ SP ಅವರು ಕೂಡ ದಿನಕ್ಕೊಂದೊಂದು ಹೇಳಿಕೆಯನ್ನು ನೀಡ್ತಾ ಇದ್ರು. ಅಲ್ಲಿ ವಾಲ್ಮೀಕಿ ಸಮುದಾಯದಿಂದ ಬಂದ್ಗೆ ಕರೆ ಕೊಟ್ಟು, ಹಿಂದೂ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಆವಾಗ ಪೊಲೀಸ್ ಇಲಾಖೆಯವರು ಎಚ್ಚೆತ್ಕೊಂಡು 2-3 ಜನನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಆದರೆ ಒಂದು ಪಾಪ ಅವರ ಗವಿಸಿದ್ದಪ್ಪ ನಾಯಕ ಅವರ ತಂದೆ ನಿಂಗಪ್ಪನವರು ಮತ್ತು ಅವರ ತಾಯಿ ದೇವಮ್ಮನವರು, ಪಾಪ ಇವರಿಗೆ ಇನ್ನೂ 3 ಜನ ಹೆಣ್ಮಕ್ಳಿದ್ದಾರೆ. ಇವತ್ತು ಭಯಭೀತರಾಗಿದ್ದಾರೆ. ಅವರ ಅಪೇಕ್ಷೆನೂ ಕೂಡ ಇವತ್ತು ಈ ಪೊಲೀಸ್ ತನಿಖೆ ಸರಿಯಾದ ರೀತಿಯಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಇಲ್ಲ. ರಾಜಕೀಯ ಒತ್ತಡಕ್ಕೆ ಪೊಲೀಸ್ ಅಧಿಕಾರಿಗಳು ಮಣಿತಾ ಇದ್ದಾರೆ. ಹಾಗಾಗಿ ಇದು CBI ತನಿಖೆ ಆಗಬೇಕು, ಇಲ್ಲ NIA ತನಿಖೆ ಆಗಬೇಕು ಅಂತೇಳಿ ಅವರ ಅಪೇಕ್ಷೆನೂ ಕೂಡ ಇದ್ದಂಥ ಸಂದರ್ಭದಲ್ಲಿ ಇವತ್ತು ನಾನು ಸದನದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇನೆ. ನಮ್ಮ ಹಿರಿಯರ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಸಹ ಅವತ್ತು ಕೊಪ್ಪಳಕ್ಕೆ ಹೋಗಿ ಕುಟುಂಬದ ಸದಸ್ಯರನ್ನು ಕೂಡ ಭೇಟಿ ಮಾಡಿದ್ರು. ರಾಜು ಗೌಡರು, ಶಿವನಗೌಡ ನಾಯಕ್ ಅವರು, ಜನಾರ್ದನ್ ರೆಡ್ಡಿ ಅವರು ಎಲ್ಲರೂ ಕೂಡ ಹೋಗಿ ಭೇಟಿ ಮಾಡಿದ್ದಾರೆ. ನಾವು ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿರುವಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಈ ರೀತಿ ಗಂಭೀರವಾಗಿರ್ತಕ್ಕಂಥ ವಿಚಾರ ಯಾವತ್ತೂ ಕೂಡ ಇಂಥ ವಿಚಾರಗಳನ್ನು, ಕೊಲೆಗಳನ್ನು ತಲೆ ಕೆಡಿಸ್ಕೊಂಡಿಲ್ಲ. ಹಾಗಾಗನೇ ಪೊಲೀಸ್ ಇಲಾಖೆ ಬಗ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಇಂಥ ಕೊಲೆಗಡಕರಿಗೆ ವಿಪರೀತ ವಿಶ್ವಾಸ ಇದೆ. ಹಾಗಾಗಿ ಒಂದು ರೀತಿ ಈ ರೀತಿ ಸರಣಿ ಕೊಲೆಗಳು ಇವತ್ತು ಮಂಗಳೂರು ಆಯಿತು, ರಾಜ್ಯದ ಬೇರೆ ಬೇರೆ ಕಡೆ ಆಯಿತು, ಇವತ್ತು ಕೊಪ್ಪಳಕ್ಕೂ ಕೂಡ ಕೊಪ್ಪಳದಲ್ಲೂ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ರಾಜ್ಯಪಾಲರನ್ನು ನಾವೆಲ್ಲರೂ ಸಹ, ಮಾನ್ಯ ವಿರೋಧ ಪಕ್ಷದ ನಾಯಕರು, BJP ಮತ್ತು JDS ಪಕ್ಷದ ನಮ್ಮ ಸುರೇಶ್ ಗೌಡ ಅವರು ಕೂಡ ಬಂದಿದ್ದಾರೆ, ಶಾಸಕರು ಕೂಡ ಬಂದಿದ್ದಾರೆ, JDS ಪಕ್ಷ ಶಾಸಕರು ಕೂಡ, ನಾವು ರಾಜ್ಯಪಾಲರಲ್ಲಿ ಆಗ್ರಹ ಮಾಡಿರ್ತಕ್ಕಂಥದ್ದು ಪರಿಹಾರ ಕೊಡಲೇಬೇಕಾಗ್ತದೆ ಸರ್ಕಾರ. ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ನಾವು ಸರ್ಕಾರ ಆಗ್ರಹ ಮಾಡಿದ್ದೇವೆ. ಬಡ ಕುಟುಂಬ ಆಗಿರೋದ್ರಿಂದ ಕಾನೂನಿನ ಪ್ರಕಾರ 2 ಎಕರೆ ಜಮೀನನ್ನು ಕೂಡ ಕುಟುಂಬಕ್ಕೆ ಕೊಡಬೇಕು. ಕನಿಷ್ಠ 50 ಲಕ್ಷ ಪರಿಹಾರವನ್ನು ಕೊಡಬೇಕು. 3 ಜನ ಹೆಣ್ಮಕ್ಳಿದ್ದಾರೆ ಪಾಪ, ಕನಿಷ್ಠ 50 ಲಕ್ಷ ಪರಿಹಾರ ಕೊಡಬೇಕು. ಆ ಕುಟುಂಬದ ಒಬ್ಬರು ಸದಸ್ಯರಿಗೆ ಒಂದು ಸರ್ಕಾರಿ ನೌಕರಿನೂ ಕೊಡಬೇಕು. ಇದರ ಜೊತೆಗೆ ಇವತ್ತು ಈ ತನಿಖೆ ಸಮಗ್ರವಾಗಿ ತನಿಖೆ ಆಗಬೇಕು, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಈ ಘಟನೆಗಳು ಪುನರಾವರ್ತನೆ ಆಗಬಾರ್ದು ಅಂತ ಹೇಳಿದ್ರೆ ಇದು NIA ಇಂದನೇ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಆಗ ಮಾತ್ರ ಇದು ನ್ಯಾಯ ಸಿಗ್ತದೆ, ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ತದೆ. ಆ ನಿಟ್ಟಿನಲ್ಲಿ ಮಾನ್ಯ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕು ಅಂತೇಳಿ ನಾವು ಮನವಿಯನ್ನು ಕೂಡ ಮಾಡಿದ್ದೇವೆ. ನೋಡಿ, BJP ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ಬೇರೆ ಪಕ್ಷದಲ್ಲಿ ಹಿಂದೂ ಕಾರ್ಯಕರ್ತರು ಇರಬಾರ್ದು ಅಂತೇನಿಲ್ಲ. ಅವತ್ತು ಕೊಲೆ ಆದಂಥ ಸಂದರ್ಭದಲ್ಲಿ ಬಂದಿಗೆ ಕಾಲ್ ಫಾರ್ ಮಾಡಿದಾಗ
ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಅಲ್ಲಿ ಬಂದು ಆ ಕುಟುಂಬಕ್ಕೆ ಕೇಸರಿ ಶಾಲನ್ನು ಕೂಡ ಹಾಕಿದ್ದಾರೆ. ಬೇರೆ ಪಕ್ಷದಲ್ಲಿ ಹಿಂದೂ ಕಾರ್ಯಕರ್ತರು ಇರಬಾರ್ದು ಅಂತೇನಿಲ್ಲ. ಹಾಗಾಗಿ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲೂ ಸುದ್ದಿ ಆಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ನಾವು ಒತ್ತಡವನ್ನು ಹೇರ್ತಾ ಇದ್ದೇವೆ. ಮತ್ತೊಂದು ವಿಚಾರ ಇವತ್ತು ನಾವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗಿದೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕೊಳ್ಳೆ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ, ಲೂಟಿ ಹೊಡೆಯತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಹಾಗಾಗಿ ಇವತ್ತು ರಾಜ್ಯಪಾಲರಿಗೆ ಮತ್ತೊಮ್ಮೆ ಮನವಿ ಮಾಡಿದ್ದೇವೆ. ಹಿಂದೇನು ಮಾನ್ಯ ವಿರೋಧ ಪಕ್ಷದ ನಾಯಕರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಕ್ಕೆ ಏನು ಸಚಿವರ ವಿರುದ್ಧ ಏನು ಪ್ರಾಸಿಕ್ಯೂಷನ್ ಫಾರ್ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿದ್ವಿ. ಅದನ್ನ ಇವತ್ತು ಮತ್ತೊಮ್ಮೆ ಆ ವಿಚಾರದಲ್ಲಿ ಮನವಿಯನ್ನು ಕೂಡ ಮಾಡಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.